ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಸೊ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತು ಟ್ರಾವೆಲಿಂಗ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಪರಿಯನ್ ಬಾಯ್ಲಿ ಕಮ್, ಒಬ್ಬರನ್ನ ಅವ್ರ ಜೊತೆನೇ ಇಂಟರ್ವ್ಯೂ ಮಾಡ್ತಾ ಇವತ್ತಿನ ವಿಡಿಯೋ ಯಾಕೆ ಶುರು ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ. ಸೇ ಹಾಯ್. ಹಾಯ್, ನಮಸ್ತೆ. ನಮಸ್ತೆ. ಫ್ರೆಂಡ್ಸ್, ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಪರ್ಯಂತ್ಗೆ ನೆಕ್ಸ್ಟ್ ಮಂಡೆಯಿಂದ ಎಕ್ಸಾಮ್ಸ್ ಇದೆ. ಸೊ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋಕ್ಕಿಂತ ಮುಂಚೆ ಪರ್ಯಂತನಿಗೆ ಚೆನ್ನಾಗಿ ಎಂಜಾಯ್ ಮಾಡ್ಸೋಣ. ಯಾಕಂದರೆ ನೆಕ್ಸ್ಟ್ ವೀಕ್ ಎಲ್ಲ ಕೊಬ್ಬಿಳಿಸ್ಬೇಕಲ್ಲ, ಅದಕ್ಕೆ ಅಂತ ಹೇಳಿ ಇವತ್ತು ನಾವು ಫೋರಮಲ್ಗೆ ಬರ್ತಾ ಇದ್ದೀವಿ, ವೈಟ್ ಫೀಲ್ಡ್ ಹತ್ರ. ಸೊ ಹೇಗೆಲ್ಲ ಇರುತ್ತೆ ಡೇ ಅನ್ನೋದನ್ನ ಶೇರ್ ಮಾಡ್ತೀನಿ. ಆ್ಯಂಡ್ ಒಂದು ಸ್ಯಾಡ್ ನ್ಯೂಸ್ ಏನು ಗೊತ್ತಾ, ಬ್ಯಾಡ್ ನ್ಯೂಸ್, ಸ್ಯಾಡ್ ನ್ಯೂಸು. ನಾನು ಪರ್ಯಂತ್ ಇಬ್ಬರೇ ಹೋಗ್ತಾ ಇರೋದು. ನಮ್ಮ ಯಜಮಾನ್ರು ನಮ್ಮನ್ನ ಅಲ್ಲಿ ತಗೊಂಡೋಗಿ ಬಿಸಾಕಿದ್ರೆ ಸಾಯಂಕಾಲ ಬಂದು ಪಿಕ್ ಮಾಡ್ತಾರೆ. ಯಾಕೆ ಅಂತಂದರೆ ಪಾಪ ಅವ್ರಿಗೆ ರಜೆ ಇಲ್ಲ. ಸೊ ಹಾಗಾಗಿ. ಆ್ಯಂಡ್ ಈ ಬ್ಯಾಂಗಲ್ ಏನು ನೋಡ್ತಾ ಇದ್ದೀರಲ್ಲ, ಈ ಬ್ಯಾಂಗಲ್ಲು ನಾನೇ ನನ್ನ ಕೈಯಾರ ಮಾಡಿರೋ ಬ್ಯಾಂಗಲ್ಲು. ಸೊ ನಿಮಗೂ ಯಾರಿಗಾದ್ರೂ ಈ ಥರ ಬ್ಯಾಂಗಲ್ಸ್ ಅಕ್ಕ ಬೇಕು ಮಾಡಿಕೊಡಿ ಅಂತಂದರೆ ನೀವು DM ಮಾಡಿ ಇನ್ಸ್ಟಾಗ್ರಾಮಲ್ಲಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಬೇಕಂದ್ರೆ ನಾನು ಕಸ್ಟಮೈಸ್ ಮಾಡಿ ಕೊಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಈಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ನಾನೇನು ಅಂದ್ಕೊಂಡೆ ಅಂದರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಹೋಗೋಣ ಅಂತ. ಆಮೇಲೆ ಹಸ್ಬೆಂಡ್ ಹೇಳಿದರು ಬೇಡ ಬೇಡ, ನೀವೆಲ್ಲ ಮುಗಿಸ್ಕೊಳ್ಳಿ, ಸಾಯಂಕಾಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ. ನಿಜ ಹೇಳ್ತೀನಿ, ಮನೇಲಿರೋದಕ್ಕಿಂತ ಈ ಥರ ಆಚೆ ಹೋಗ್ತೀವಿ ಅಂತಂದರೆ ಪ್ರಾಬಬ್ಲಿ ನಾವು ಜಾಸ್ತಿ ಟೆಂಪಲ್ಸ್ಗೆ ಹೋಗ್ತೀವಿ. ಯಾಕಂದರೆ ಮನೆಯೇ ನಮಗೆ ಮೊದಲ ದೇವಾಲಯ. ಸೊ ಮನೇಲೇ ಪೂಜೆ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ದೇವಸ್ಥಾನಕ್ಕೆ ಅಂತ ಅಂದಾಗ ಒಂದು ಪಾಸಿಟಿವ್ ವೈಬ್ ಆಗಿರಲಿ, ಅದೊಂದು ಫೀಲಿಂಗೇ ಬೇರೆ, ಅದನ್ನು ಹೇಳ್ಕೊಳಕ್ಕಾಗೋದಿಲ್ಲ. ಸೊ ಎಲ್ಲರೂ ಸುತ್ತಾಡೋಕ್ಕೆ ಅಲ್ಲಿ ಇಲ್ಲಿ ಹೋಗ್ತಾರೆ, ಬಟ್ ನಾವು ಜಾಸ್ತಿ ಓಡಾಡೋದೇ ದೇವಸ್ಥಾನಗಳಿಗೆ. ಆ್ಯಂಡ್ ಈಗ ಪೂಜೆ ಮಾಡಬೇಕಾದ್ರೆ ನನ್ನ ಮಗ ಆಲ್ರೆಡಿ ನಾನು ಇದು ಮಾಡಬೇಕು ಅದು ಮಾಡಬೇಕು ಅಂತ ಅವ್ರ ಡ್ಯಾಡಿಗೆ ಹೇಳ್ತಾ ಇದ್ದ. ಸೊ ಅದಕ್ಕೆ ಮ್ಯೂಟ್ ಮಾಡಿ ವಿಡಿಯೋ ಅಂದರೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ಇನ್ನು ಮುಂದೆ ವಾಯ್ಸ್ ಎಲ್ಲ ಕೊಡೋದಿಲ್ಲ, ಹಾಗೆ ನಾನು ನ್ಯಾಚುರಲಾಗಿ ಅಪ್ಲೋಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಈಗ ಅಟ್ ಪ್ರೆಸೆಂಟ್ ನಾನು ಅವನ್ನ ಕರ್ಕೊಂಡು ಹೋಗೋದಕ್ಕೆ ಪಾಪ ಮೊನ್ನೆ ಗೊತ್ತಿಲ್ಲದೇನೋ ಯಾವಾಗಲೂ ಅವನ ಮೇಲೆ ನನ್ನ ಕಣ್ಣಿದ್ದೇ ಇರುತ್ತೆ. ನಾನು ಅಡುಗೆ ಮಾಡೋ ಭರದಲ್ಲಿ ಸ್ವಲ್ಪ ಚಪಾತಿ ಎಲ್ಲ ಲೇಟ್ ಅಲ್ವಾ. ಸೊ ಅದು ಮಾಡಬೇಕಾದ್ರೆ ಇಲ್ಲಿ ಇವನು ಆಟಾಡ್ಕೊಂಡು ಕೆಳಗೆ ಬಿದ್ದು ಗಾಯ ಮಾಡಿಕೊಂಡು ತಲೆನೋವು ಅಂತ ತುಂಬ ಸಫರ್ ಆಗ್ತಾಯಿದ್ದ. ಅದನ್ನು ಮರೆಸ್ಬೇಕು ಅಂತಂದರೆ ಈಗ ನಾನು ಎಲ್ಲಾದರೂ ಕರ್ಕೊಂಡು ಹೋಗಲೇಬೇಕು. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಮಂಡೆಯಿಂದ ಟೆಸ್ಟ್ ಇದ್ದಾವಲ್ಲ, ಸೊ ಅದಕ್ಕೆ ಪ್ರಿಪೇರ್ ಆಗಬೇಕಂದ್ರೆ ಈಗ ಅವ್ನ ಮೈಂಡ್ ಸ್ವಲ್ಪ ಫ್ರೀ ಮಾಡಿಸ್ಬೇಕು ಅಂತ ಹೇಳಿ. ಸೊ ಲಿಟ್ರಲಿ ತಾಯಂದ್ರಿಗೆ ಅರ್ಥ ಆಗುತ್ತೆ ಅಂತ ಸುಮ್ಮನೆ ಹೇಳಲ್ಲ, ಬಟ್ ಕೆಲವೊಬ್ಬರು ತಾಯಂದ್ರು ಇರ್ತಾರೆ. ಅದು ನಾನು ವಿಡಿಯೋ ಮಾಡಬೇಕಿತ್ತು, ನಂಗೆ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ ಗೈಸ್. ಆ ಪಾಪ ಹುಡುಗಿ ಪ್ಯಾರಗಟ್ಟಲೆ ಬರೆದು ಕಳಿಸಿದ್ದಾಳೆ. ಸೊ ಅದ್ರ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ನನಗೆ ಅದು ಏನಂತೀವಿ ಸೆಲ್ಫ್ ಸ್ಯಾಟಿಸ್ಫೈ ಆಗೋದಿಲ್ಲ. ಸೊ ಡೆಫಿನೆಟ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕೆಲವೊಬ್ಬರು ತಾಯಂದ್ರು ಇರ್ತಾರೆ ಗೈಸ್, ಅವ್ರಿಗೇನೆಂದರೆ ಗಂಡು ಮಕ್ಕಳು ಮಾತ್ರನೇ ಮಕ್ಕಳು, ಹೆಣ್ಮಕ್ಳು ಮಕ್ಕಳೇ ಅಲ್ಲ. ಅಥವಾ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ನಮ್ಮ ಜವಾಬ್ದಾರಿ ಮುಗೀತು, ಅವ್ರಿಗೇನೇ ಆದರೂ ನಮಗೆ ಬೇಕಾಗಿಲ್ಲ. ಗಂಡ ಅವಳು ಉಂಟು, ಅವಳು ಗಂಡ ಉಂಟು, ಇದಾರ ಇಲ್ವಾ ಅನ್ನೋದು ಲೆಕ್ಕ ಇರಲ್ಲ. ಆ ಥರ ತಾಯಂದರು ಇರ್ತಾರೆ ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು, ಆದರೆ ಇರ್ತಾರೆ ಗೈಸ್. ಎಲ್ಲ ಈಗ ನಡೀತಾ ಇರೋದು ದುಡ್ಡಿನ ಮೇಲೆ. ನಿಮ್ಮ ಹತ್ರ ದುಡ್ಡಿದೆಯಾ, ನಿಮ್ಮನ್ನು ಎಲ್ಲರೂ ಹುಡ್ಕೊಬರ್ತಾರೆ. ಅಥವಾ ನೀವು ಒಬ್ಬರ ಹತ್ರ ಸಾಲ ಕೇಳ್ತೀರಾ, ಸಾಲ ಕೇಳಿದಾಗಲೂ ದೂರ ಆಗ್ತೀವಿ. ಇದಕ್ಕೆಲ್ಲ ಕಾರಣ ದುಡ್ಡು. ಸೊ ಅದಕ್ಕೇ ಒಬ್ಬರ ಹತ್ರ ಕೈ ಚಾಚದೇ ಇರೋ ಥರ ಜೀವನದಲ್ಲಿ ಬದುಕಬೇಕು ಅನ್ನೋದನ್ನು ದೇವ್ರ ಹತ್ರ ಬೇಡ್ಕೊಂಡು ನಮ್ಮ ಕೈಯಲ್ಲಿ ಆದಷ್ಟು ಒಳ್ಳೆಯದನ್ನು ಬೇರೆಯವ್ರಿಗೆ ಹಂಚೋದಕ್ಕೆ ನೋಡಬೇಕು. ಆದರೆ ತಾಯಂದರು ಈ ಥರ ಪಾರ್ಶಾಲಿಟಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ನಾನು ಒಬ್ಬಳು ತಾಯಿಯಾಗಿ ಈಗ ನೋಡಿ, ನನ್ನ ಮಗ ಒಬ್ಬನೇ ಆಗಿರಬಹುದು, ಆದರೆ ನನ್ನ ಸರ್ವಸ್ವ ಎಲ್ಲ ನನಗೆ ನನ್ನ ಗಂಡ, ನನ್ನ ಮಗು, ಇವರಿಬ್ಬರೇ ಅಲ್ವಾ ಗೈಸ್ ನನಗಿರೋದೀಗ. ಫೋಟೋ ಯಾಕೋ
ಪರ್ಯಾಂತ್ ಇಬ್ಬರು ಕಾಲು ತೋರಿಸು ನಿಂದು. ನೋಡಿ ನಾನು ಪರ್ಯಾಂತ್ ಓಡ್ತಾ ಇದ್ದೀವಿ ಮಾಲ್ಗೆ. ಮಾಲ್ಗೆ ತಾನೇನಾ? ಅವನು ಹ್ಯಾಪಿ ನೋಡಿ. ಹೌ ಮಚ್ ಹ್ಯಾಪಿ ಇರು ಹತ್ತು ಬರ್ದಂಗೆ. ಹೌ ಮಚ್ ಯು ಹ್ಯಾಪಿ? ಅದೇ ಕರ್ಕೊಂಡೋಗಿ ನಿಲ್ಸುತ್ತೆ, ನಾವು ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ನೋಡು ನೋಡಿ ಇಲ್ಲಿ ನೋಡಿ ಕೆಳಗಡೆ ಬರೀ ಕಡೆ ನೋಡು ಬರೀ ಆಯ್ತು.
ಗೈಸ್, ಇದಾಡಬೇಕು ಅದಾಡಬೇಕು ಅಂತ ಹೇಳಿ ಇಲ್ಲಿ ನೋಡಿ. ಯಾವುದಪ್ಪ ಇದಾಗ್ತಾ ಇದು? ಹಾಂ ಹೋಗ್ಯಾ? ಫಾಸ್ಟಾಗಿ ಮಾಡು, ಫಾಸ್ಟಾಗಿ ಮಾಡು. ಹೋಗ್ಯಾ ಮಾಡಿವಾಗ? ಓ ದೇರಡು, ಓ ಪರಿಯಾನ್ ಬಾಲ್ ಬಂದ್ಬಿಡ್ತಲ್ಲೋ. ಅಚ್ಚೆ ಹೋಗು, ಅಷ್ಟೇ ಒಂದೇ ಚಾನ್ಸ್ ಅಷ್ಟೇ. ಇನ್ನೊಂದ್ಸತಿನಾ? ಹಾಂ ಏಯ್ ಲೆಫ್ಟ್. ಓ ನಿನ್ಗೆ ಯಾವ್ದು ಬೇಕು ಅದಾ? ಇನ್ನು ಆ ಕಡೆಗೆ ಹೋಗು, ಇನ್ನು ಆ ಕಡೆ ಡೆಡ್ ಎಂಡ್ಗೆ ಹೋಗು, ಡೆಡ್ ಎಂಡ್ಗೆ. ಅದೇ ಇನ್ನ ಮುಂದಕ್ಕೆ ಹೋಗ್ಬೇಕಲ್ಲ, ಅದಿರೋದು ಇನ್ನ ಮುಂದಕ್ಕೆ. ಛೇ ಜಸ್ಟ್ ಮಿಸ್ ಹೋಗತ್ಲ, ಹೋಯ್ತದು. ಬಂದಿಲ್ಲ ಗೈಸ್. ಈ ರೀತಿ ಪಿಕ್ ಮಾಡೋ ಆಟ ಎಷ್ಟೊಂದು ಆಡಿದ್ವಿ ಗೊತ್ತಾ, ಆದರೆ ಒಂದು ಬರಲಿಲ್ಲ. ಈ ಥರ ಆಟನ ಆಡಿ ಯಾರಾದರೂ ಗೆದ್ದಿರೋರಿದ್ದರೆ ಕಮೆಂಟ್ ಮಾಡಿ ಗೈಸ್. ಯಾಕಂದರೆ ಒಂದು ಆಟ ಇದಕ್ಕೆ 120 ರುಪೀಸೋ ಏನೋ. ಬಟ್ ನನಗೆ ಒಬ್ಬರು ಅದನ್ನು ವಿನ್ ಆಗಿದ್ದಂತೂ ನೋಡೇ ಇಲ್ಲ. ನೋಡಿ, ನಾವು ಎಷ್ಟು ಟ್ರೈ ಮಾಡಿದ್ವಿ ಗೊತ್ತಾ, ಬರಲೇ ಇಲ್ಲ. ನನಗಂತೂ ಸಿಕ್ಕಾಪಟ್ಟೆ ಒಂಥರ ಬೇಜಾರಾಗೋಯ್ತು, ನನ್ನ ಮಗನಿಗೂ ಅಷ್ಟೇ. ಫಿನಿಶು. ಸೂಪರ್. ಈ ಕಡೆ ನೋಡು, ಅಲ್ಲೇ ಕುತ್ಕೊಂಡು ಈ ಕಡೆ ನೋಡು. ನಗೋ, ಎರಡು ಕೈ ಹಿಡ್ಕೋ. ಹೆಂಗೆ ಆಡೋದು ಅಂತ ಗೊತ್ತಾ ನಿಮಗೆ? ಆಮೇಲೆ ಸುಮ್ಮನೆ ವೇಸ್ಟ್ ಆಗುತ್ತೆ, ಅದಕ್ಕೆ ಏನು ಮಾಡ್ತೀಯಾ? ಪರಿಯನ್ ಜೊತೆ ಬಂದರೆ ಅವ್ರ ಡ್ಯಾಡಿನೇ ಕರ್ಕೊಬರ್ಬೇಕು ಗೈಸ್, ನಿಜ ಹೇಳ್ತೀನಿ. ಯಾಕೆ ಅಂತ ಅಂದರೆ ನೋಡಿದ್ದೆಲ್ಲ ಬೇಕು ಅವನಿಗೆ. ಮಮ್ಮಿ ಅದು ಬೇಕು, ಮಮ್ಮಿ ಇದು ಬೇಕು, ಮಮ್ಮಿ ಹಾಗೆ ಮಾಡಲಾ, ಹೀಗೆ ಮಾಡಲಾ, ಹಿಂಗೇನೇನೆ. ಓ ದೇವ ಕಂದ ನೋಡಿ, ನನಗಿಂತ ಮುಂಚೆ ಹೆಂಗೆ ಓಡ್ತಾನೆ. ಹಾಂ ಪರಿಯಾನ್, ಯಾಕೋ ಹೊಟ್ಟೆ ಸಿಗ್ತಾ ಇದೆಯಾ? ನಾನು ಹೇಳ್ದೆ ತಾನೇ ತಿನ್ನು ಅಂತ. ನಾನು ಹೇಳ್ದನ ಇಲ್ವಾ?
ಮಾಡ್ತಾ ಇದ್ದೆ ಮಾಡು. ಒಂದು ವಿಡಿಯೋ ಅಂದರೆ ಹೊಳಗ್ತದೆ ನನ್ನ ಗೈಸ್. ಬಂದ್ವಿ, ಜಾಸ್ತಿ ಟೈಮೇ ಆಯಿತು. ಕುತ್ಕೋಬಾ, ಕುತ್ಕೋ ಕೊಡ್ತೀನಿ. ಜಾಸ್ತಿ ಟೈಮ್ ಆಯಿತು ಗೈಸ್, ಈಗ ಹೊರಡಬೇಕು. ಆ್ಯಕ್ಚುಲಿ ಇಲ್ಲೊಂದು ಇನ್ಸಿಡೆಂಟ್ ಏನು ಗೊತ್ತಾ, ನಾನು ನಿಮ್ಮ ಯಜಮಾನ್ರು ಫಸ್ಟ್ ಟೈಮ್ ಮೀಟ್ ಮಾಡಿರೋ ಮಾಲ್ ಇದು, ಗೊತ್ತಾ ನಿನಗೆ? ಡ್ಯಾಡಿ ನಾನು ಮದುವೆ ಆಗೋಕ್ಕೆ ಮುಂಚೆ ಫಸ್ಟ್ ಟೈಮ್ ಇದೇ ಮಾಲಲ್ಲೇ ಮೀಟ್ ಆಗಿದ್ದು ನಾವು, ಗೊತ್ತಾ ನಿಮಗೆ? ಅದೊಂದು ಲೈಫ್ ಟೈಮ್ ಮೆಮೊರಿ ನಮಗೆ. ಚೆನ್ನಾಗಿದೆ ಗೈಸ್. ಬರಪ್ಪ ಇರು. ಸೊ ಗೈಸ್, ಈಗ ಮುಗಿಸ್ಕೊಂಡು ಹಸ್ಬೆಂಡ್ ಬಂದರು. ಸೊ ಬಂದ್ವಿ ಆಚೆಗೆ. ಸೊ ಪರಿ 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 ಅವನು ಮನೆಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ಇಲ್ಲೇ ಇರ್ತಾನಂತೆ ಗೈಸ್. ಏನು ಹೇಳೋದು ನೋಡಿ. ಸೊ ಈಗ ಮನೆಗೆ ಹೋಗಿ ಆಮೇಲೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ಅಥವಾ ಮೇ ಬಿ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್, ಸೊ ದಟ್ ತುಂಬ ಲೆಂತಿ ಆಗಿರುತ್ತೆ ವಿಡಿಯೋ. ಸೊ ದಯವಿಟ್ಟು ಯಾರಾದರೂ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಆ್ಯಂಡ್ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಸಹ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್.